ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. 2023 ಚುನಾವಣೆಯ ಫಲಿತಾಂಶ ನಾನು 671 ವೋಟ್ಗಳಿಂದ ಗೆಲುವು ಸಾಧಿಸಿದ್ದೇನೆ. ಗೆಲುವು ಸಾಧಿಸುವ ಪೂರ್ವದಲ್ಲಿ ನಮ್ಮ ವಿರೋಧ ಪಕ್ಷದ ಸೂರಜ್ ನಾಯ್ಕ ಅವರು ಅವರೇ ಮುಂದಿದ್ರು, ಅವರೇ ಗೆದ್ಬಿಟ್ರು ಅನ್ನುವಂಥದ್ದನ್ನು ಈಗಾಗಲೇ ನಮ್ಮ ಡಾಕ್ಟರ್ ಹೇಳಿದಾಗೆ ವಿಜಯೋತ್ಸವನ್ನೇ ಆಚರಣೆಯನ್ನು ಮಾಡಿದ್ದನ್ನು ನಮ್ಮ ಹತ್ರ ಇವತ್ತು ದಾಖಲೆಗಳಿದ್ದಾವೆ. ಅವ್ರು ಮಾಡ್ಲಿಕ್ಕಂಟಿಲ್ಲ, ನಾವು ಮಾಡಬಾರ್ದಾಗಲ್ಲ. ಖಂಡಿತವಾಗಿ ಈಗ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು. ನಾನು ಅವರಿಗೆ ಕೇಳೋದು, ನಿಖಿಲ್ ಕುಮಾರಸ್ವಾಮಿ ಅವರು ಕುಮಟಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ನಮ್ಮ ಮಂಡಳದ ಅಧ್ಯಕ್ಷರಿಗೆ ಹೇಳಿ ಒಂದ್ಸರಿ ಮುಖಾಮುಖಿ ಮಾಡಿದ್ರೆ ಆ ಮೈತ್ರಿ ಧರ್ಮಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬರ್ತಿತ್ತು ಅಂತ ನಮ್ಮನ್ನು ಕತ್ಲಲ್ಲೇ ಇಟ್ಬಿಟ್ರು. ಅವರಷ್ಟೇ ಮಾಡ್ಕೊಂಡು ಹೋಗ್ಬಿಟ್ರು. ಆವಾಗ ಅವ್ರಿಗೆ ಆ ಮೈತ್ರಿ ಧರ್ಮ ನೆನಪಾಗಿದ್ರು. ಇರ್ಲಿ ಬಿಡಿ. ಮೈತ್ರಿ ಆದ ನಂತರ ಉಚ್ಚ ನ್ಯಾಯಾಲಯಕ್ಕೆ ಹೋದ್ರು ಸೂರಜ್ ನಾಯ್ಕ. ಹೋದ ನಂತರ ಮೈತ್ರಿ ಆಯ್ತು. ಮೈತ್ರಿ ಆದ ನಂತರ ಅವ್ರು ಅದನ್ನು ವಾಪಸ್ ತೆಗೆದಿದ್ರೆ ಬಹಳ ದೊಡ್ಡ ವ್ಯಕ್ತಿ ಆಗ್ಬಿಡ್ತಿದ್ರು ಇವತ್ತು ಸೂರಜ್ ನಾಯ್ಕ. ಅದನ್ನು ಮಾಡಿಲ್ಲ. ಅವಾಗ ಅದನ್ನು ಮಾಡಿದ್ರೆ ಅವ್ರಿಗೆ ಎಷ್ಟು ಗೌರವ ಹೆಚ್ಚಾಗ್ತಿತ್ತು. ಮತ್ತೆ ಅವರಿಗೆ ಈ ರೀತಿ ಹಿನ್ನಡೆನೇ ಆಗಬೇಕಾಗಿತ್ತು. ಕೋರ್ಟ್ನಿಂದ ಹಿನ್ನಡೆನೋ ಮುನ್ನಡೆನೋ ಗೊತ್ತಾಗಬೇಕಾಗಿತ್ತು. ಅವ್ರು ದೊಡ್ಡ ವ್ಯಕ್ತಿಯಾಗಿ ಇವತ್ತು ಇಡೀ ಕ್ಷೇತ್ರದಲ್ಲಿ, ಇಡೀ ರಾಜ್ಯದಲ್ಲಿ ಎರಡೂ ಪಕ್ಷದವರು ಅವರನ್ನ ದೊಡ್ಡ ಮನುಷ್ಯ ಅಂತ ಹೇಳುವಂಥದ್ದು ಅನಿವಾರ್ಯ ಪರಿಸ್ಥಿತಿ ಬರ್ತಿತ್ತು. ಆದ್ರೆ ದೇವರು ಅದೃಷ್ಟ ನನ್ನ ಪರವಾಗಿ ಇದ್ದಿದ್ರಿಂದ ಅವ್ರಿಗೆ ಆ ಬುದ್ಧಿನೇ ಕೊಡಲಿಲ್ಲ, ವಾಪಸ್ ತೆಗೆದು ಅದು ಕೋರ್ಟ್ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನನ್ನ ಪರವಾಗಿ ಬಂತು. ನಮ್ಮ ಕಾರ್ಯಕರ್ತರೆಲ್ಲ ಅದಕ್ಕೆ ಒಂದು ವಿಜಯೋತ್ಸವನ್ನ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ತಾನು ಎಲ್ಲೂ ವಿರೋಧ ಮಾಡಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಅವರು ಪ್ರತಿ ಸಾರಿ. ನಾನು ಮತ್ತೊಂದು ಪ್ರಶ್ನೆ ಅವ್ರಿಗೆ ಏನು ಕೇಳೋದಿದೆ ಅಂದ್ರೆ, ಅವರು ಒಂದು ಚುನಾವಣೆ ಪೂರ್ವದಲ್ಲಿ ಹೊನ್ನಾವರದಿಂದ ಕುಮಟ ತನಕ ಒಂದು ಪಾದಯಾತ್ರೆ ಮಾಡಿದ್ರು. ಆ ಪಾದಯಾತ್ರೆಯಲ್ಲಿ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರದು ಫೋಟೋ ಯಾಕೆ ಇಟ್ಕೊಂಡಿಲ್ಲ? ಅಲ್ಲೂ ಒಂದು ಆಪ್ಷನ್ ಇತ್ತು ಅವರಿಗೆ. ಸ್ವಲ್ಪ ಬುದ್ಧಿವಂತರಲ್ಲ ಅವರು. ಯಾರು ಕರೀತಾರೆ? ಕಾಂಗ್ರೆಸ್ ಸರ್ಕಾರ ಬಿಟ್ಟರೆ ಕಾಂಗ್ರೆಸ್ ಬದಿಗೆ ಹೋಗೋಣ ಅನ್ಕೊಂಡು, ಅಥವಾ JDS ನಲ್ಲೋ ಅನ್ನೋದು ಫೋಟೋ ಹಾಕೊಳ್ಬೇಕಿತ್ತಲ್ಲ. ಅವರು JDS ಮುಖಂಡರನ್ನ ಅವರನ್ನ ಗೌರವ ಕೊಡೋದಕ್ಕೆ ಹಾಕೊಳ್ಳೇ ಇಲ್ಲ ಫೋಟೋ. ಅದರ ನಂತರನೂ ಏನಾಯ್ತು ಅಂತ ಹೇಳಿದ್ರೆ, ಅವರು ಸೋತ ತಕ್ಷಣ ನಿಮ್ಮ ಹತ್ರ ಎಲ್ಲ ಫೋಟೋ ಇಲ್ದಿದ್ರೆ ನಾನು ಕಳಿಸ್ತೇನೆ. ಈಗ ಮಧು ಬಂಗಾರಪ್ಪನವ್ರ ಹತ್ರ ಶಾಲೆ ಹಾಕ್ಸ್ಕೊಂಡ್ರು, DK ಶಿವಕುಮಾರ್ ಹತ್ರ ಶಾಲೆ ಹಾಕ್ಸ್ಕೊಂಡ್ರು, DK ಶಿವಕುಮಾರ್ ಸುರೇಶ್ ತಮ್ಮ ಅವ್ರ ಹತ್ರ ಹೋಗಿ ಶಾಲೆ ಹಾಕೊಂಡಿದ್ದೆಲ್ಲ ಫೋಟೋ ಇದೆ. ನಿಮ್ಗೆಲ್ಲ ಬಿಡ್ತಾರೆ. ಈಗ ಯಾಕೆ ಹೋದ್ರಿ? ಪಕ್ಷ ನಿಷ್ಠೆ ಎಲ್ಲೋಯ್ತು ನಿಮ್ದು? ಅವಾಗ JDS ದಾಖಲೆ ಉಂಟಲ್ಲ ಇದ್ದಾರೆ ಅಲ್ಲ, ಅವ್ರು ಯಾಕೆ ಹೋಗಿಲ್ಲ? ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವ ಆದ ನಂತರ ಅವರು ಕೈ ಬಿಟ್ಟರು. ಒಂದ್ ವೇಳೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸಚಿವರು ಆಗದೆ ಇದ್ರೆ ಎರಡೂ ಕಾಲ ಅವರಿಗೆ ಹೋಗ್ತಿತ್ತು ಅವ್ರದ್ದು. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿ ಏನಾದರೂ ಆ ಶಬ್ದ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಅದಲ್ಲ ವಿಷಯ. ಈ ರೀತಿ ಅವ್ರದ್ದು ಅವರು ತಾನೇ ಸತ್ಯ ಹರಿಶ್ಚಂದ್ರ, ಬೇರೆಯವರೆಲ್ಲ ಏನಂದ್ರೆ ಸರ್ದಾರ್. ಇದೆಲ್ಲ ಅವರ ಇತಿಹಾಸ. ಇದು ಅಲ್ಲದೆ ನಾನೀಗ 13 ವರ್ಷ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕಳಪೆ ಆಯ್ತು ಅನ್ನೋದಿಲ್ಲ. ಈಗೇನೋ ರಸ್ತೆ ಮಳೆ ಬಂದು ಆ ಮರದ ನೀರ್ ಕೆಳಗಡೆ ಬಿದ್ದಲ್ಲಿ ಮಾತ್ರ ರಸ್ತೆ ಕೆಟ್ಟಿದೆ ಬಿಟ್ಟಿದೆ. ಬಾಕಿ ಕಡೆ ರಸ್ತೆ ಹೆಚ್ಚು ಕೆಡಲಿಲ್ಲ. ಬಹಳ ಒಳ್ಳೆ ರಸ್ತೆ. ಇವತ್ತು ಮೂರೂರ್ಗೆ ನೀವು ಹೋಗುವಂತ ರಸ್ತೆ ನೋಡ್ರಿ, 4 ವರ್ಷ ಆಯ್ತು. ಚಂದಾವರದಿಂದ ನೀವು ಸಾಲ್ಕೊಡು ಹೋಗಿ ರಸ್ತೆ ನೋಡ್ರಿ, ಚಂದಾವರದಿಂದ ಬಡಾಳ್ ರಸ್ತೆ ನೋಡ್ರಿ. ಗೋಕರ್ಣದಲ್ಲಿ ಈಗ ಒಂದು 2 ತಿಂಗಳಿಂದ ರಸ್ತೆ ಹಾಳಾಯ್ತು. ಅದು ಅತಿಯಾದ ಮಳೆಯಿಂದ ಹಾಳಾಯ್ತು.
ಸೈಡಿಗೆ ಗಟ್ರೆ ಇಲ್ಲದೆ ನೀರು ಕೆಳಗಡೆ ಹೋಗದೆ ಆಗಿರ್ತಕ್ಕಂಥದ್ದು ಅದು ಒಂದ್ ಕಡೆ ಇರಲಿ. ನಾನು 2013 ಚುನಾವಣೆಯಲ್ಲಿ 420 ಓಟ್ನಿಂದ ನಾನು ಸೋತಿದ್ದೆ. 420. ಈಗ ನಾನು ಗೆದ್ದಿದ್ದು 670 ಓಟ್ನಿಂದ. ಕಾಂಗ್ರೆಸ್ 3 ಲೀಡರ್ಸ್ ಬಗ್ಗೆ ಬಿಗ್ ಬಾಸ್ ಹೇಳಿದ್ದೀನಲ್ಲ, ನಾನು ರಾತ್ರಿ ಡಿಸಿ ಫೋನ್ ಮಾಡಿ ಹೇಳಿದ್ದೀನಿ, ಅವ್ರಿಗೊಂದು ಆಪರ್ಚುನಿಟಿ ಕೊಡಿ, ಅವರು ಏನಿದ್ರು ಅವರೆಲ್ಲ ರೆಕ್ಟಿಫೈ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕು, ಬೇಕಾದಷ್ಟು ಇದೆಲ್ಲ ಸಮಸ್ಯೆ ಇತ್ತು ಅಂತ ದಯವಿಟ್ಟು ಅದೆಲ್ಲ ಆಗಬೇಕು. ಅದೇನು ದೊಡ್ಡ ಫ್ಯಾಕ್ಟ್ರಿ ಏನಲ್ಲ ಬಿಗ್ ಬಾಸ್. ಏನಾದ್ರು ಸಣ್ಣ ಪಣ್ಣ ಇತ್ತು ಅಂತಂದರೆ ರೆಕ್ಟಿಫೈ ಮಾಡಿ ಅಂತ ಅವರು ಯಾರೋ ಜನ ಬಂದಿದ್ರು, ಅವರು ಹೇಳಿ ಕಳಿಸಿದ್ದಾರೆ. ಏನು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ನಾರ್ಮ್ಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಅವರು ಗೈಡೆನ್ಸ್ ಮಾಡಿ ಕಳಿಸಿದ್ದಾರೆ.